ಪಾಪ ವೆಲ್ಕಮ್ ಟು ಬನ್ನೇರಘಟ್ಟ ಪಾರ್ಕ್. ಏನು ನೋಡ್ತೀಯ ಮಗ ಇಲ್ಲಿ? ಜೀಬ್ರಾಗಳು ಕಾಣಿಸ್ತಾ ಇದ್ದಾವೆ. ಬನ್ನಿ ಮಗನೇ ಇಲ್ಲಿ. ಓ ಓ ಶಕ್ತಿಮಾನ್, ಬಾ 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 ಬಾ. ನಡಿ ಮಗ ನಡಿ, ಜಿರಾಫೆ ನೋಡು. ಹಿಂದೆ ತಿರುಗ್. ಜನ ಸಿಕ್ಕಾಪಟ್ಟೆ ಜನ ಇದ್ದಾರೆ ಟೈಗರ್ ನೋಡಕ್ಕೆ. ಟೈಗರ್ ಇಲ್ಲೆಲ್ಲೋ ಹತ್ರದಲ್ಲಿದೆ. ಟಿಕೆಟ್ ಕೊಟ್ಟಂಗ್ ಮಾಡ್ತಾರಪ್ಪ ಇದೆಯಾ? ಕಾಣಿಸ್ತಾ ಇಲ್ಲ ನೋಡಿ. ಉಷ್ಣ ಪಕ್ಷಿ ಅತಿ ವೇಗವಾಗಿ ಓಡುವಂತ ಜೂಮ್ ಹಾಕೋದು ಕಾಣಿಸ್ತದೆ ನೋಡು. ಜಿಂಕೆಗಳು ಜಿಂಕೆಗಳು ಕಾಣಿಸ್ತಾವ ನಿನಗೆ? ಜಿಂಕೆಗಳೇ ಒಂದೊಂದು ಕೊಂಬಿದ ಒಂದೊಂದು ಕೊಂಬಿದ. ಅಲ್ಲಿ ನೋಡು ಮಗನೇ ಪಾಪ. ಆನೆ ಆನೆಗಳು. ಇಲ್ಲೊಂದು ಮರಿ ಆನೆ ಇದೆ, ಇಲ್ಲೊಂದು ದೊಡ್ಡ ಆನೆ ಇದೆ. ಇಲ್ಲಿ ಆನೆಗಳಿದೆ, ಇಲ್ಲಿ ಸ್ವಲ್ಪ ದೊಡ್ಡ ದೊಡ್ಡ ಆನೆಗಳಿದ್ದಾವೆ. ಹೋಯ್ತು ಹೋಯ್ತು ಪಾಪ. ಹೆಂಗಿದೆ ಮಗ್ನಿ? ಆನೆಗಳು 4 ಆನೆ ಇದೆ ಟೋಟಲ್. ಆನೆಗಳ ದಂಡು. ಹುಲ್ಲಾಗ್ತಾ ಇದಾರೆ, ಅದಕ್ಕೆ ಹೋಗ್ತಾ ಇದ್ದಾವೆ ಅಲ್ಲಿಗೆ. ಮೀಟ್ ಮಾಡಿದ್ಯಾ? ನನ್ನ ಮಗ ನೋಡಿ ಹತ್ರದಲ್ಲಿ ಆನೆ ನೋಡಿ ಹಿಂಗ್ ನೋಡ್ತಾ ಇದ್ದಾನೆ. ರಿಯಾಕ್ಷನ್ ಪಾಪ. ಹೆಂಗಿದೆ ಮಗ್ನೆ ಆನೆ? ಹೆಂಗಿದೆ ಮಗ್ನೆ ಆನೆ? ಚೆನ್ನಾಗಿದೆ ಮಗ್ನೆ. ಹೆಂಗ್ ನೋಡ್ತಾವ? ಫುಲ್ಲು ದೃಷ್ಟಿ ಇಟ್ಟು ನೋಡ್ತಾ ಇದ್ದಾನೆ ಆನೆಗಳನ್ನ. ಇಷ್ಟು ಹತ್ರದಲ್ಲಿ ಆನೆ ನೋಡಿರೋದು ಅದಕ್ಕೆ ಅಲ್ಲ ಮಗ್ನಿ? ಅಂತ ಒಂದು ಇದೆ, ನೋಡೋಣ ಏನು ಸಿಗುತ್ತೆ ತಿನ್ನಕ್ಕೆ ಅಂತ. ರೇಟ್ ಸ್ವಲ್ಪ ಜಾಸ್ತಿನೇ ಇರುತ್ತೆ. ನಾವು ಒಂದೆರಡು ವೆಜ್ ಬರ್ಗರು, ಒಂದು ಪೆರಿ ಪೆರಿ, ಒಂದು ಕೋಲ್ಡ್ ಕಾಫಿ ತಗೊಂಡಿದ್ದೀವಿ. ಒಳಗಡೆ ಕೆಫೆ ಕಾಸ್ಟ್ಲಿ ಫುಡ್ ಅಂತ ಹೇಳ್ಬೋದು. ಇಷ್ಟಕ್ಕೆ 500 ಆಯ್ತು ಅಷ್ಟೇ, ಜಾಸ್ತಿ ಇಲ್ಲ. ಏನು ರಿಯಾಕ್ಷನ್ನು ತೋರಿಸು? ಹಾಂ, ಇವನು ಮನೆಯಿಂದ ಇಡ್ಲಿ ಕೂಡ ತಂದಿದ್ದು. ಅವ್ನು ಬೇರೆ ತಿನ್ನೋಕ್ಕಾಗಲ್ಲ ಅಂದರೆ, ಬಟ್ ಅವ್ನು ಬಿಡ್ತಾನೆ ಇಲ್ಲ ಇಡ್ಲಿ. ಫ್ರೆಂಚ್ ಫ್ರೈಸ್ ತಿಂತಾವ ನೋಡಿ, ಹಿಂಗೆ ರಿಯಾಕ್ಷನ್ ಕೊಡ್ತಾನೆ. ಅದು ಸಾಸ್ ನೆಂಚ್ಕೊಂಡು ಬರ್ಗಾಡ್ತೀನಿ. ಹೆಂಗಿದೆ ಮಗ್ನೆ? ಅಬ್ಬಬ್ಬಬ್ಬಾ, ಇಡ್ಲಿ ಮಾತ್ರ ತಿನ್ನೋ ಅಂದರೆ ಬೇಡ ಅಂದ ನೋಡಿ. ಮಕ್ಳುಗಳಿಗೆ ಈಗಲೇ ಗೊತ್ತು ಯಾವ್ದು ಟೇಸ್ಟ್ ಇಲ್ಲ ಅಂತ.
ಚಿರತೆ ಸುಮ್ಮನೆ ಇಲ್ಲಿ ಯಾಕೆ ಇಷ್ಟೊಂದು ಜನ ನಿಂತಿದ್ದಾರೆ ಅಂದ್ರೆ ಸಿಂಹ ಕೂಗಾಡ್ತಾ ಇತ್ತು. ಇವ್ರು ಕೂಗ್ದಂಗೆ ಅವರು ಕೂಗ್ತಾ ಇತ್ತು. ಅದಕ್ಕೆ ಲಯನ್ ಸಿಂಹ ಕಾಣಿಸ್ತಿದ್ಯಾ? ವಿಡಿಯೋ ಮಾಡು. ತಿರುಗ್ತಾ ಇದೆ. ಇಲ್ಲೇ ಇದು ಕಾಣಿಸ್ತಿಲ್ವಾ? ಹಾ ಅದನ್ನೇ ಮಾಡ್ಬೇಕಂತೀನ್ರಿ. ಕೆಂಪು ಕಿವಿಯ ಆನೆಗಳು. ಮುಳ್ಳು ಹಂದಿಗಳು. ನೋಡಿ ಬರೀ ಸುತ್ಕೊಂಡು ಮಲ್ಕೊಂಡಿದೆ ಅಷ್ಟೇ, ಹೊರಗಡೆ ಬರ್ತಾ ಇಲ್ಲ. ತುಂಬ ಮಲ್ಕೊಬಿಟ್ಟಿರಂಗವೆ. ಜಾತಿಯ ಕ್ರೊಕೊಡೈಲ್. ಇನ್ನೇನು ಈ ಕಡೆ ಎಲ್ಲ ಮುಗೀತು. ಇನ್ನು ಬರೀ ಕೋತಿಗಳಷ್ಟೇ ಕಾಣಿಸ್ತವೆ. ಡಿಫ್ರೆಂಟ್ ಜಾತಿಯ ಕೋತಿಗಳಿವು. ಇದು ಮುಗಿದ್ರೆ ಇಲ್ಲಿಂದ ಎಕ್ಸಿಟ್. ಇದು ಎಕ್ಸಿಟ್. ಸಂಜೆ ಆಯಿತು. ಸಂಜೆ ಆಗ್ತಿದ್ದಂಗೆ ಈ ಥರ ವೆದರ್ ಇರುತ್ತೆ ನೋಡಿ. ಇದೆಲ್ಲ ಐಟಮ್ಗಳಿರ್ತವೆ. ಓಕೆ ಸ್ನೇಹಿತರೆ, ಇಲ್ಲಿಗೆ ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್ ವಿಡಿಯೋ ಮುಗಿಯುತ್ತೆ. ಇಲ್ಲಿಗೆ ಇಲ್ಲೆಲ್ಲ ಏನಿದೆ ಇದೆಲ್ಲ ಬರೀ ಐಟಮ್ಸ್ ಅಷ್ಟೇ ಇರೋದು, ತಿನ್ನೋ ಐಟಮ್ಸು. ಇಲ್ಲಿನ ಟಿಕೆಟ್ ಪ್ರೈಸ್ ಬಂದು ಬನ್ನೇರುಘಟ್ಟದ್ದು ಝೂಗೆ ಬಂದು 120 ರೂಪಾಯಿ ಇದೆ. ಝೂ ಪ್ಲಸ್ ಬಟರ್ಫ್ಲೈ ವ್ಯೂ ಬಂದು 170 ರೂಪಾಯಿ ಇದೆ. 50 ರೂಪಾಯಿ ಜಾಸ್ತಿ. ಇನ್ನು ಸಫಾರಿ ಬಸ್ ಟ್ರಾವೆಲ್ ಇವೆಲ್ಲ ಹೋಗ್ತೀವಿ ಅಂದರೆ ಜಾಸ್ತಿ ಇದೆ, 350-400 ರೂಪಾಯಿ ಈ ಥರ. ಓಕೆ, ಇಲ್ಲಿಗೆ ಟಾಟಾ ಹೇಳ್ತಾ ಬಾಯ್ ಮಾಡೋಣ. ಇಲ್ಲಿಗೆ ಲಾಕ್ ಮುಗಿಸೋಣ. ಎಲ್ರಿಗೂ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಅಮ್ಮ. ಬಾಯ್ ಪಾಪ. ಬಾಯ್ ಟಾಟಾ ಮಾಡು. ಓಕೆ ಬಾಯ್.